ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ರೇಷಿಯೋಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬ್ಯಾಲೆನ್ಸ್ ಶೀಟ್ ರೇಷಿಯೋಸಲ್ಲಿ ಮೇನಾಗಿ ಕೇಳುವಂಥದ್ದು ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ, ಪ್ರಾಪರ್ಟರಿ ರೇಷಿಯೋ. ಸೊ ನಾನೆಲ್ಲ ಫಾರ್ಮುಲಾಸ್ ಬರ್ಕೊಂಡಿದ್ದೀನಿ. ಇದನ್ನು ಯಾವುದನ್ನು ಕರೆಂಟ್ ರೇಷಿಯೋ ಅಂತಂದರೆ ಕರೆಂಟ್ ಅಸೆಟ್ ಇಡಬೇಕು, ಕರೆಂಟ್ ಲೈಬಿಲಿಟಿ, ಕರೆಂಟ್ ಅಸೆಟಿಗೆ ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇದನ್ನು ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ನೋಡಿ, ನಾನು ಸ್ಟಾರ್ಟಿಂಗ್ನಲ್ಲಿ ಕಂಪ್ಯಾರಿಟಿವ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ, ಸೊ ಯಾರ್ಯಾರು ಪ್ರೀವಿಯಸ್ ವೀಡಿಯೋ ನೋಡಲಿಲ್ವೋ ಆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫಾರ್ಮೆಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಫಾರ್ಮೆಟನ್ನು ಓದ್ಕೊಂಡ್ರೆ ಈ ಕಾನ್ಸೆಪ್ಟ್ ತುಂಬ ಈಸಿಯಾಗಿ ಆಗುತ್ತೆ. ನೋಡಿ, ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಏನು ಅಂತಂದರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಗೆ ಯಾವುದನ್ನು ತೊಗೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಬರ್ತಿದ್ದೀನಿ. ಕರೆಂಟ್ ಲಯಬಿಲಿಟೀಸಿಗೂ ಯಾವುದೇ ತೊಗೊಳ್ಬೇಕು ಅನ್ನೋದನ್ನು ಇಲ್ಲಿ ಬರ್ತಿದ್ದೀನಿ ನಾನು. ಸೊ ಇದನ್ನೆಲ್ಲ ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ದೆನ್ ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ನೋಡಿ, ಲಿಕ್ವಿಡ್ ರೇಷಿಯೋ ಅಂದರೂ ಒಂದೇ, ಕ್ವಿಕ್ ರೇಷಿಯೋ ಅಂದರೂ ಒಂದೇ, ಆಸಿಡ್ ಟೆಸ್ಟ್ ರೇಷಿಯೋ ಅಂತಂದ್ರೂ ಒಂದೇ. ಫಾರ್ಮುಲಾ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಡೆಟ್ ಈಕ್ವಿಟಿ ರೇಷಿಯೋಗೆ ಫಾರ್ಮುಲಾ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಪ್ರಾಪರ್ಟರಿ ರೇಷಿಯೋಗೆ ಫಾರ್ಮುಲಾ ಪ್ರಾಪರ್ಟರಿ ಫಂಡ್ ಡಿವೈಡೆಡ್ ಬೈ ಆಲ್ ಅಸೆಟ್ಸ್. ಸೊ ಇವಿಷ್ಟು ಫಾರ್ಮುಲಾ. ಸಾಧಾರಣ ಕೇಳುವಂಥದ್ದು ಈ 4 ರೇಷಿಯೋ ಮಾತ್ರ. ಸೊ ನನಗೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಹೇಗೆ ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಕೈಲಾಶ್ ಲಿಮಿಟೆಡ್. ನೋಡಿ, ಒಂದು ಕೈಲಾಶ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನೀವೇನೇನು ಫೈಂಡ್ ಔಟ್ ಮಾಡಬೇಕು? ಕ್ಯಾಲ್ಕುಲೇಟ್ ದ ಫಾಲೋವಿಂಗ್ ರೇಷಿಯೋ: ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಪ್ರಾಪರ್ಟರಿ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ. ನೋಡಿ, ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಏನಾದರೂ ನೀವು ಕ್ವಶನ್ ಗಮನಿಸಬೇಕು. ರೀಅರೇಂಜ್ ಮಾಡಿ ಅಂತ ಕೊಟ್ಟಿದ್ರೆ, ಈಗ ಅವರೇ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟಲ್ಲೇ ಕೊಟ್ಟಿದ್ದಾರೆ ಲಯಬಿಲಿಟೀಸು ಅಸೆಟ್ಸ್ ಅಂತ. ಕೆಲವೊಂದು ಸರಿ ಏನು ಕೊಡ್ತಾರೆ ಅಂತಂದರೆ, ಹೀಗೆ ಲಯಬಿಲಿಟೀಸ್ ಅಸೆಟ್ ಅಂತ ಕ್ಲಾಸಿಫೈ ಮಾಡಿ ಕೊಟ್ಟಿರಲ್ಲ, ಎಲ್ಲ ಶಫಲ್ ಮಾಡಿ ಕೊಟ್ಟಿರ್ತಾರೆ. ಅವಾಗ ರೀಅರೇಂಜ್ ಮಾಡಿ ಅಂತ ಕೊಟ್ಟರೆ ನೀವು ಫಸ್ಟು ರೀಅರೇಂಜ್ ಮಾಡ್ಕೊಳ್ಬೇಕು. ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ಕ್ಲಾಸಿಫೈ ಮಾಡಿ ಬರೆದು ಆ ನಂತರದಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ಇರುತ್ತೆ. ಬಟ್ ಇಲ್ಲೆಲ್ಲೂ ಕೂಡ ರೀಅರೇಂಜ್ ಮಾಡಿ ಕೊಡಲಿಲ್ಲ, ಡೈರೆಕ್ಟಾಗಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದ್ರಾಯಿತು. ಫಸ್ಟ್ ಯಾವ ರೇಷಿಯೋ ಕೊಟ್ಟಿದ್ದಾರೆ? ಫಸ್ಟು ಕರೆಂಟ್ ರೇಷಿಯೋ ಇದೆ. ನೋಡಿ, ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಕರೆಂಟ್ ರೇಷಿಯೋ ಈಕ್ವಲ್ಸ್ current assets divided by current liabilities. ನೋಡಿ, ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ನಿಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ. ಸೊ ಕರೆಂಟ್ ಅಸೆಟ್ ಅಂದರೆ ಯಾವ್ದು ತೊಗೊಳ್ಬೇಕು? ನಾನಿಲ್ಲಿ ಬರ್ತಿದ್ದೀನಿ ನೋಡಿ. ಕರೆಂಟ್ ಅಸೆಟ್ಸ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಸನ್ರಿ ರಿಟಾರ್ಸ್, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಈ ಪ್ರಾಬ್ಲಮಲ್ಲಿ ನೋಡಿ, ಪ್ಲಾಂಟ್ ಆ್ಯಂಡ್ ಮಿಷಿನರಿ ಫಿಕ್ಸ್ಡ್ ಅಸೆಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್. ಸೊ ಇನ್ನು ಉಳಿಯೋದೆಲ್ಲದು ಕೂಡ ಕರೆಂಟ್ ಅಸೆಟ್ಸ್. ಯಾವ್ದು ಉಳಿಯುತ್ತೆ? ಸ್ಟಾಕ್ ಉಳಿಯುತ್ತೆ, ಕ್ಯಾಶ್ ಉಳಿಯುತ್ತೆ, ರಿಟಾರ್ಸ್ ಉಳಿಯುತ್ತೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಉಳಿಯುತ್ತೆ. ಸೊ ಇವಿಷ್ಟು ಕರೆಂಟ್ ಅಸೆಟ್ಸು. ಇವಿಷ್ಟನ್ನು ಆ್ಯಡ್ ಮಾಡಿ ಬರ್ಕೊಂಡ್ರಾಯ್ತು. 2,40,000. ನೋಡಿ, ಇದನ್ನು ನೀವು ಎಕ್ಸಾಮ್ನಲ್ಲಿ ಈ ಥರ ಸಪ್ರೇಟ್ ಬರ್ಕೊಳ್ಬೇಕು ಅಂತಿಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡಿನೇ ಬರ್ಕೊಳ್ಬೋದು. ನಾನು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಫಸ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ಸಪ್ರೇಟ್ ಬರ್ಕೊಳ್ತಿದ್ದೀನಿ. ಸ್ಟಾಕ್ 2,40,000 ಇದೆ, ಕ್ಯಾಶ್ 55,000 ಇದೆ, ಪ್ಲಸ್ 2,40,000 ಯಾವುದು? ಸ್ಟಾಕ್. ದೆನ್ ಕ್ಯಾಶ್ 55,000 ಇದೆ, ಡೆಟಾರ್ಸ್ 2 lakh ಇದೆ. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 5,000 ಇದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಕರೆಂಟ್ ಅಸೆಟ್ಸ್ ಅಂತಂದರೆ ಅಸೆಟ್ ಸೈಡ್ ನೋಡಬೇಕು. ಫಿಕ್ಸ್ಡ್ ಅಸೆಟನ್ನು ಬಿಟ್ಟು ಉಳಿಯೋದೆಲ್ಲದನ್ನು ಬರೆದ್ರೆ ಆಯಿತು. ಯಾವ್ದು ಫಿಕ್ಸ್ಡ್ ಅಸೆಟ್? ನಿಮಗೆ ಯಾವ್ದು ಫಿಕ್ಸ್ಡ್ ಅಸೆಟ್ ಅಂತ ಗೊತ್ತಿರಬೇಕು, ಇಲ್ಲಾಂದರೆ ಯಾವ್ದು ಕರೆಂಟ್ ಅಸೆಟ್ಸ್ ಅಂತ ಗೊತ್ತಿರಬೇಕು. ನಾನಿಲ್ಲಿ ರೇಷಿಯೋ ಕೆಳಗಡೆ ಬರೆದಿದ್ದೀನಿ. ಸೊ ಇವಿಷ್ಟು ಕರೆಂಟ್ ಅಸೆಟ್ಸ್. ಇವಿಷ್ಟರಲ್ಲಿ ಈಗ ಸ್ಟಾಕ್, ಕ್ಯಾಶ್, ಡಿಟಾಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಇವಿಷ್ಟನ್ನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಶನಲ್ಲಿ ಅವರೇ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಕೊಡ್ತಾ ಇದ್ದರೆ ಇವಿಷ್ಟನ್ನು ಆ್ಯಡ್ ಮಾಡಿ ಬರೀಬೇಕು. ಸನ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್. ಅವಷ್ಟನ್ನು ಆ್ಯಡ್ ಮಾಡಿ ಬರೀಬೇಕು. ಈಗ ಅವರೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಕರೆಂಟ್ ಲಯಬಿಲಿಟಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಕರೆಂಟ್ ಲಯಬಿಲಿಟಿ 2 lakh rupees ಕೊಟ್ಟಿದ್ದಾರೆ. ನೀವು ಎಕ್ಸಾಮ್ನಲ್ಲಿ ಈ ಸ್ಟೆಪ್ ಮಾಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ನಾನು ಫಸ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ಈ ಥರ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಇವಿಷ್ಟನ್ನು ಆ್ಯಡ್ ಮಾಡಿಕೊಂಡಾಗ 2,40,000 ಪ್ಲಸ್ 55,000 ಪ್ಲಸ್ 2 lakh ಪ್ಲಸ್ 5,000 ಆ್ಯಡ್ ಮಾಡಿದಾಗ ಬರೋವಂಥದ್ದು 5 lakh rupees. 5 lakh divided by
2 lakh. So the answer is 5 lakh divided by 2 lakh ಮಾಡಿದಾಗ ಬರುವಂಥ ಆನ್ಸರ್ 2.5. ನೀವು ಆನ್ಸರನ್ನು 2.5:1 ಅಂತ ಬರೀಬೇಕು. ಸೊ 1 ಎಲ್ಲ ಪ್ರಾಬ್ಲಮಲ್ಲೂ ಬರೀಲೇಬೇಕು. ಸೊ ಈ ಥರದಲ್ಲಿ ನೀವು ಕರೆಂಟ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇವಿಷ್ಟು ಥರ ಆ್ಯಡ್ ಮಾಡ್ಕೊಂಡಾಗ 5 lakh ಬಂತು, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ 2 lakh. 5 lakh ಡಿವೈಡೆಡ್ ಬೈ 2 lakh ಮಾಡಿದಾಗ 2.5 ಬಂತು. 2.5:1 ಬರೆದಾಯಿತು. ಅಲ್ಲಿಗೆ ಕರೆಂಟ್ ರೇಷಿಯೋ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಇರುವಂಥ ರೇಷಿಯೋ ಯಾವುದು? ಲಿಕ್ವಿಡ್ ರೇಷಿಯೋ. ಸೊ ಲಿಕ್ವಿಡ್ ರೇಷಿಯೋನ ಎಕ್ಸಾಮ್ನಲ್ಲಿ ಲಿಕ್ವಿಡ್ ರೇಷಿಯೋ ಅಂತ ಬೇಕಾದರೂ ಕೇಳ್ಬೋದು, ಇಲ್ಲಾಂದರೆ ಕ್ವಿಕ್ ರೇಷಿಯೋ, ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂತ ಬೇಕಾದರೂ ಕೊಡ್ಬೋದು. ಲಿಕ್ವಿಡ್ ರೇಷಿಯೋ ಅಂದ್ರೆ ಒಂದೇ, ಕ್ವಿಕ್ ರೇಷಿಯೋ ಅಂದ್ರೆ ಒಂದೇ, ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂದ್ರೆ ಒಂದೇ. ಫಾರ್ಮುಲಾ ಏನು? ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಲಿಕ್ವಿಡ್ ಅಸೆಟ್ ಅಂದರೆ ಏನು? ಎಲ್ಲ ಕರೆಂಟ್ ಅಸೆಟ್ಸನ್ನು ತಗೊಳ್ಬೇಕು. ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಬಿಟ್ಟು ಉಳಿದಿರೋ ಎಲ್ಲ ಕರೆಂಟ್ ಅಸೆಟನ್ನು ಬರೆದ್ರೆ ಆಯಿತು. ಇಲ್ಲೇ ಇದೆ ನೋಡಿ, ಲಿಕ್ವಿಡ್ ಅಸೆಟ್ ಮೀನ್ಸ್ ಆಲ್ ಕರೆಂಟ್ ಅಸೆಟ್ಸ್ ಎಕ್ಸೆಪ್ಟ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಲಿಕ್ವಿಡ್ ಅಸೆಟ್ ಅಂತಂದರೆ ಎಲ್ಲ ಕರೆಂಟ್ ಅಸೆಟ್ಸ್ಗಳನ್ನು ತಗೊಳ್ಬೇಕು. ನೋಡಿ, ಕರೆಂಟ್ ಅಸೆಟ್ ಅಂತಂದರೆ ಇವಿಷ್ಟು, ಎಲ್ಲ ಕರೆಂಟ್ ಅಸೆಟ್ಸನ್ನು ತಗೊಳ್ಬೇಕು, ಎರಡನ್ನು ಹೊರತುಪಡಿಸಿ. ಯಾವುದನ್ನು? ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಬಿಟ್ಟು ಇನ್ನು ಉಳಿದಿರೋದೆಲ್ಲದನ್ನು ತಗೋಬೇಕು. ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಿಟ್ಟರೆ ಉಳಿಯೋದು ಡಿಟಾರ್ಸ್ ಮತ್ತು ಕ್ಯಾಶ್. ಅವೆರಡನ್ನು ಆ್ಯಡ್ ಮಾಡಿಕೊಂಡಾಗ 2,55,000 ಬರುತ್ತೆ. 2,55,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಅಂದರೆ ಇಲ್ಲಿ ಫಸ್ಟ್ ಫಾರ್ಮುಲಾದಲ್ಲಿ ಏನು ಬರ್ತಿದ್ದೀರೋ ಅದೇ ಅಮೌಂಟೇ ಬರೀಬೇಕು. ಕರೆಂಟ್ ಲಯಬಿಲಿಟಿ ಅಂದರೆ ಎಲ್ಲ ಕರೆಂಟ್ ಲಯಬಿಲಿಟಿಯನ್ನು ಬರೀಬೇಕು ಎಕ್ಸೆಪ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟನ್ನು ಹೊರತುಪಡಿಸಿ ಬೇರೆ ಇರುವಂಥ ಎಲ್ಲ ಕರೆಂಟ್ ಲಯಬಿಲಿಟಿಯನ್ನು ಬರೀಬೇಕು. ಇದೆಲ್ಲೂ ಕೂಡ ಬ್ಯಾಲೆನ್ಸ್ ಶೀಟ್ನಲ್ಲಿ ಕರೆಂಟ್ ಲಯಬಿಲಿಟಿ ಅಂತಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕೊಡದೇ ಇದ್ದರೆ ಯಾವ್ದಾವ್ದು ಕೊಡ್ತಾರೆ? ಸನ್ರೈ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಯಾವ್ದಾವ್ದು ಕೊಟ್ಟಿದ್ದಾರೆ ಎಲ್ಲದನ್ನು ಆ್ಯಡ್ ಮಾಡಿ ಕರೆಂಟ್ ಲಯಬಿಲಿಟಿ ಬರೀಬೇಕು. ಬಟ್ ಲಿಕ್ವಿಡ್ ರೇಷಿಯೋ ಮಾಡಬೇಕಾದ್ರೆ ನೀವು ಬರ್ಕೊಂಡಿರೋಂಥ ಎಲ್ಲ ಕರೆಂಟ್ ಲಯಬಿಲಿಟಿಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಮತ್ತು ಕ್ಯಾಶ್ ಕ್ರೆಡಿಟನ್ನು ಬಿಟ್ಟು ಇಲ್ಲಿ ಬರೀಬೇಕಾಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೂ ಕೊಡಲಿಲ್ಲ, ಡೈರೆಕ್ಟಾಗಿ ಇಲ್ಲಿರೋ ಕರೆಂಟ್ ಲಯಬಿಲಿಟಿನೇ ಇಲ್ಲಿ ಬರೆದ್ರೆ ಆಯಿತು. 2 lakh rupees ಬರುತ್ತೆ. ಸೊ ಹೇಗೆ ಬಂತು 2 lakh? ಇಲ್ಲಿರೋ ಕರೆಂಟ್ ಲಯಬಿಲಿಟಿನೇ ಇಲ್ಲಿಗೆ ಬರೆದಿರೋವಂಥದ್ದು. ಸೊ 2,55,000 ಡಿವೈಡೆಡ್ ಬೈ 2 lakh ಮಾಡಿದಾಗ ಬರುವಂಥ ಆನ್ಸರ್ 1.275. ಇಲ್ಲೂ ಕೂಡ ಆನ್ಸರನ್ನು 1 ಅಂತ ಬರೀಬೇಕು. 2,55,000 ಡಿವೈಡೆಡ್ ಬೈ 2 lakh. ಆನ್ಸರ್ 1.275. ಅಲ್ಲಿಗೆ ಲಿಕ್ವಿಡ್ ರೇಷಿಯೋ ಆಯಿತು. ನೆಕ್ಸ್ಟ್ ಇರುವಂಥ ರೇಷಿಯೋ ಯಾವ್ದು ಕೊಟ್ಟಿದ್ದಾರೆ? ನೆಕ್ಸ್ಟ್ ರೇಷಿಯೋ ಯಾವ್ದು ಕೊಟ್ಟಿದ್ದಾರೆ? ಪ್ರಾಪ್ರೈಟರಿ ರೇಷಿಯೋ ಕೊಟ್ಟಿದ್ದಾರೆ. ಸೊ ನಾವು ಪ್ರಾಪ್ರೈಟರಿ ರೇಷಿಯೋ ಮಾಡೋದಕ್ಕಿಂತ ಮುಂಚೆ ಡೆಟ್ ಈಕ್ವಿಟಿ ರೇಷಿಯೋ ಮಾಡಿಕೊಂಡು ಆ ನಂತರದಲ್ಲಿ ಪ್ರಾಪ್ರೈಟರಿ ರೇಷಿಯೋ ಮಾಡಿಸ್ತೀನಿ. ಡೆಟ್ ಈಕ್ವಿಟಿ ರೇಷಿಯೋ. ಡೆಟ್ ಈಕ್ವಿಟಿ ರೇಷಿಯೋ ಫಾರ್ಮುಲಾ ಏನು? ಡೆಟ್ ಈಕ್ವಿಟಿ ರೇಷಿಯೋಗೆ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಡೆಟ್ ಅಂತಂದರೆ ನೋಡಿ, ಇದು ಅಷ್ಟೇ, ನಾನು ಫಾರ್ಮುಲಾದ ಕೆಳಗಡೆ ಬರೆದಿದ್ದೀನಿ. ಡೆಟ್ ಅಂತಂದರೆ ಡಿಬೆಂಚರ್ ಮತ್ತು ಎಲ್ಲ ಥರದ ಲೋನ್ಗಳನ್ನು, ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್, ಮಾರ್ಟ್ಗೇಜ್ ಲೋನ್, ಎಲ್ಲ ಥರದ ಲೋನ್ಗಳನ್ನು ಆ್ಯಡ್ ಮಾಡಿದಾಗ ಡೆಟ್ ಸಿಗುತ್ತೆ. ಡಿಬೆಂಚರ್ ಮತ್ತು ಎಲ್ಲ ಥರದ ಲೋನ್ಗಳನ್ನು ಆ್ಯಡ್ ಮಾಡಿ ಬರ್ಕೊಳ್ಬೇಕು ಡೆಟ್. ಈಕ್ವಿಟಿ ಅಂದರೆ SR, ನೋಡಿ ಒಂದು ಕೋಡ್ ವರ್ಡ್ ಇದೆ. ಈಕ್ವಿಟಿ ಅಂತಂದರೆ SRPRD. SRPRD ಅಂದರೆ ಏನು? ಶೇರ್ ಕ್ಯಾಪಿಟಲ್, ರಿಸರ್ವ್ ಫಂಡ್, P&L ಅಕೌಂಟ್, ರಿಟೈನ್ಡ್ ಅರ್ನಿಂಗ್ಸ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. 5 ಎಂಟ್ರಿಯನ್ನು ಆ್ಯಡ್ ಮಾಡಿ ಬರೀಬೇಕು. ಈಗ ಈ ಪ್ರಾಬ್ಲಮ್ನಲ್ಲಿ ಡೆಟ್ ಅಂತಂದರೆ ಡಿಬೆಂಚರ್ ಎಷ್ಟು ಅಮೌಂಟ್ ಇದೆ? 4 lakh ಇದೆ. ದೆನ್ ಯಾವುದಾದ್ರೂ ಲೋನ್ ಇದ್ದರೆ ಆ್ಯಡ್ ಮಾಡಿ ಬರೀಬೇಕಿತ್ತು. ಯಾವುದೇ ಥರದ ಲೋನ್ಗಳಿಲ್ಲ, ಓನ್ಲಿ ಡಿಬೆಂಚರ್ ಮಾತ್ರ ಬರೆದ್ರೆ ಆಯಿತು. ಡೆಟ್ ಅಂದರೆ ಏನು? ಡೆಟ್ ಮೀನ್ಸ್ ಡಿಬೆಂಚರ್ ಪ್ಲಸ್ ಲೋನ್ಸ್. ಬಟ್ ಈ ಪ್ರಾಬ್ಲಮ್ನಲ್ಲಿ ಲೋನ್ಸ್ ಇಲ್ಲ, ಓನ್ಲಿ ಡಿಬೆಂಚರ್ಸ್ ಮಾತ್ರ. ಡಿಬೆಂಚರ್ಸ್ ಎಷ್ಟು ಅಮೌಂಟ್ ಇದೆ? 4 lakh ಅಮೌಂಟ್ ಇದೆ. ಡಿವೈಡೆಡ್ ಬೈ ಈಕ್ವಿಟಿ ಅಂತಂದರೆ SRPRD. ಅಂದರೆ ಏನು? S ಫಾರ್ ಶೇರ್ ಕ್ಯಾಪಿಟಲ್. 2 ಶೇರ್ ಕ್ಯಾಪಿಟಲ್ ಇದೆ. ಯಾವ್ಯಾವುದಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. R ಫಾರ್ ರಿಸರ್ವ್ಸ್. ಕ್ವಶನಲ್ಲಿ ರಿಸರ್ವ್ಸ್ ಇದೆ. P&L ಅಕೌಂಟ್ ಕೊಡಲಿಲ್ಲ, ರಿಟೈನ್ಡ್ ಅರ್ನಿಂಗ್ಸ್ ಕೊಡಲಿಲ್ಲ, ಡಿವಿಡೆಂಡ್ ಫಂಡ್ ಕೊಡಲಿಲ್ಲ. ಬಟ್ 5 ಎಂಟ್ರಿ ಬರೀಬೇಕು. SRPRD. S ಫಾರ್ ಶೇರ್ ಕ್ಯಾಪಿಟಲ್ 2 ಶೇರ್ ಕ್ಯಾಪಿಟಲ್ ಇದೆ. R ಫಾರ್ ರಿಸರ್ವ್ಸ್ ಇದೆ. ದೆನ್ P&L ಅಕೌಂಟ್, ರಿಟೈನ್ಡ್ ಅರ್ನಿಂಗ್ಸ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಇಲ್ಲ, ಕ್ವಶನಲ್ಲಿ ಕೊಡಲಿಲ್ಲ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಯಾವ್ದು
ಈಕ್ವಿಟಿ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್. ನೀವು ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಅಮೌಂಟ್ ಆ್ಯಡ್ ಮಾಡಿ ಬರೆದ್ರೆ ಆಯಿತು. ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಸಪ್ರೇಟ್ ಹೀಗೆ ಬರ್ತಿದ್ದೀನಿ, ಸಿಂಪ್ಲಿಫೈ ಮಾಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh ಇದೆ, ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 lakh ಇದೆ, ಪ್ಲಸ್ ರಿಸರ್ವ್ಸ್ 3 lakh ಇದೆ. ಸೊ ಫೈನಲ್ ಆನ್ಸರ್ 4 lakh ಡಿವೈಡೆಡ್ ಬೈ 5 + 3 + 2 ಅಂದರೆ 10 lakh ಆಗುತ್ತೆ. ಸೊ 4 lakh ಡಿವೈಡೆಡ್ ಬೈ 10 lakh ಮಾಡಿದಾಗ ಆನ್ಸರ್ 0.4 ಬರುತ್ತೆ. ಸೊ ದ ಆನ್ಸರ್ ಈಸ್ 0.4:1. ಅಲ್ಲಿಗೆ ಡೆಟ್ ಈಕ್ವಿಟಿ ರೇಷಿಯೋ ಆಯಿತು. ಲಾಸ್ಟ್ ಒನ್ ರೇಷಿಯೋ ಯಾವುದು? ಪ್ರಾಪ್ರೈಟರಿ ರೇಷಿಯೋ. ಪ್ರಾಪ್ರೈಟರಿ ರೇಷಿಯೋಗೆ ಫಾರ್ಮುಲಾ ಏನು ಅಂತಂದರೆ ಪ್ರಾಪ್ರೈಟರ್ ಫಂಡ್ ಡಿವೈಡೆಡ್ ಬೈ ಆಲ್ ಅಸೆಟ್ಸ್. ಪ್ರಾಪ್ರೈಟರ್ ಫಂಡ್ ಅಂತಂದ್ರೆ ಒಂದೇ, ಈಕ್ವಿಟಿ ಅಂತಂದ್ರೆ ಒಂದೇ. ಪ್ರಾಪ್ರೈಟರ್ ಫಂಡ್ ಈಸ್ ನಥಿಂಗ್ ಬಟ್ ಆಲ್ ಈಕ್ವಿಟೀಸ್. ಇಲ್ಲಿ ಈಕ್ವಿಟಿ ಅಂತ ಏನು ಬರ್ಕೊಂಡಿದ್ದೀರೋ ಅದೇ ಅಮೌಂಟೇ ಬರ್ಕೊಳ್ಳೋದು. ಈಕ್ವಿಟಿ ಅಂತ ಏನು ಅಮೌಂಟ್ ಬರ್ಕೊಂಡಿದ್ದೀರಾ? 10 lakh ಬರ್ಕೊಂಡಿದ್ದೀರಾ, ಅದೇ 10 lakh ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ ಆಲ್ ಅಸೆಟ್ಸ್ ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಅಸೆಟಿನ ಟೋಟಲ್. ಎಷ್ಟು ಅಸೆಟಿನ ಟೋಟಲ್ ಎಷ್ಟಿದೆ? 16 lakh ಇದೆ. ಆ 16 lakhನಲ್ಲಿ ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಬಿಟ್ಟು ಬರೀಬೇಕು. ಯಾವ್ದು ಫಿಕ್ಟಿಷಿಯಸ್ ಅಸೆಟ್? P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್. ಅಸೆಟ್ ಸೈಡಿನ ಟೋಟಲ್ ಬರೀಬೇಕು. ಅಸೆಟ್ ಸೈಡಿನ ಟೋಟಲ್ಲು 16 ಲಕ್ಷ ಕೊಟ್ಟಿದ್ದಾರೆ. ಆ 16 ಲಕ್ಷದಲ್ಲಿ 3 ಎಕ್ಸ್ಕ್ಲೂಡ್ ಮಾಡಿ ಬರೀಬೇಕು, 3 ಬಿಟ್ಟು ಬರೀಬೇಕು. ಯಾವ್ದು ಬಿಡಬೇಕು? P&L, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್, PPD. ನೋಡಿ, ಈ ಪ್ರಾಬ್ಲಮ್ನಲ್ಲಿ P&L ಇಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಇಲ್ಲ, ಡಿಸ್ಕೌಂಟು ಇಲ್ಲ. ಸೊ ಇದೇ ಟೋಟಲನ್ನೇ ಬರ್ಕೊಳ್ಬೇಕು, 16 lakh. ಸೊ 10 lakh ಡಿವೈಡೆಡ್ ಬೈ 16 lakh ಮಾಡಿದಾಗ ಬರೋ ಆನ್ಸರ್ 0.625 ಬರುತ್ತೆ. 0.625:1. ಈ ಥರದಲ್ಲಿ ನೀವು ಪ್ರಾಪ್ರೈಟರಿ ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನಾನು ಏನಕ್ಕೆ ಪ್ರಾಪ್ರೈಟರಿ ರೇಷಿಯೋ ಲಾಸ್ಟಿಗೆ ಮಾಡಿದ್ದು ಅಂತಂದರೆ ಪ್ರಾಪ್ರೈಟರ್ ಫಂಡ್ ಈಸ್ ನಥಿಂಗ್ ಬಟ್ ಈಕ್ವಿಟಿ. ಸೊ ನೀವು ಫಸ್ಟ್ ಡೆಟ್ ಈಕ್ವಿಟಿ ರೇಷಿಯೋ ಮಾಡ್ಕೊಂಡಿದ್ದ ಮೇಲೆ ನಿಮಗೆ ಈಕ್ವಿಟಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರಾಪ್ರೈಟರಿ ರೇಷಿಯೋನ ಲಾಸ್ಟಿಗೆ ಮಾಡ್ಕೊಳ್ಬೇಕು. ಪ್ರಾಪ್ರೈಟರ್ ಫಂಡ್ ಅಂದರೆ ಈಕ್ವಿಟಿ. ಇಲ್ಲಿ ಈಕ್ವಿಟಿ ಎಷ್ಟು ಅಮೌಂಟ್ ಇದೆ? ಡೆಟ್ ಈಕ್ವಿಟಿ ರೇಷಿಯೋದಲ್ಲಿ ಫಾರ್ಮುಲಾ ಏನು? ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಅದೇ ಅಮೌಂಟನ್ನು ನೀವು ಇಲ್ಲಿ ಬರೆಯುವಂಥದ್ದು. ಹಾಗಾಗಿ ನೀವು ಎಕ್ಸಾಮ್ನಲ್ಲಿ ಅದೇ ಥರನೇ ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ ಆದಮೇಲೆ ಲಾಸ್ಟಿಗೆ ಪ್ರಾಪ್ರೈಟರಿ ರೇಷಿಯೋ ಮಾಡ್ಕೊಳ್ಳಿ. ಅವಾಗ ಈಸಿಯಾಗಿ ನೀವು ಈಕ್ವಿಟಿ ಅಂತ ಏನು ಅಮೌಂಟ್ ಇರುತ್ತೋ ಅದನ್ನೇ ಇಲ್ಲಿಗೆ ಬರೆದ್ರಾಯಿತು. ಸೊ ಈ ಥರದಲ್ಲಿ ನೀವು ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಪ್ರಾಪ್ರೈಟರಿ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ ಮಾಡಬೇಕಾಗತ್ತೆ. ಮೇನ್ ಎಕ್ಸಾಮ್ನಲ್ಲಿ ಸಾಧಾರಣ ಕೇಳುವಂಥದ್ದು ಬ್ಯಾಲೆನ್ಸ್ ಶೀಟ್ ರೇಷಿಯೋಸಲ್ಲಿ ಇದೇ 4 ರೇಷಿಯೋ ಕೇಳ್ತಾರೆ 10 ಮಾರ್ಕ್ಸಿಗೆ. 5 ಮಾರ್ಕ್ಸಿಗೆ ಆದರೆ ಡೆಟಾಸ್ ಟರ್ನೋವರ್ ರೇಷಿಯೋ, ಕ್ರೆಡಿಟಾಸ್ ಟರ್ನೋವರ್ ರೇಷಿಯೋ ಕೇಳ್ತಾರೆ. ಸೊ ಅದ್ರ ವಿಡಿಯೋ ಕೂಡ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಗಮನಿಸಿದ್ರೆ ಡೆಟ್ ಈಕ್ವಿಟಿ ರೇಷಿಯೋ, ದೆನ್ ಡೆಟಾಸ್ ಟರ್ನೋವರ್ ರೇಷಿಯೋ, ಕ್ರೆಡಿಟಾಸ್ ಟರ್ನೋವರ್ ರೇಷಿಯೋ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಇವಿಷ್ಟನ್ನು ಓದ್ಕೊಂಡ್ರೆ ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್ ಆಲ್ಮೋಸ್ಟ್ ಕವರ್ ಆದಂಗೆ ಆಗುತ್ತೆ. ಇನ್ನು EPS ಒಂದು ಮತ್ತು ಇದನ್ನು ಪ್ರೈಸ್ ಅರ್ನಿಂಗ್ ರೇಷಿಯೋ ಅಂತ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.